ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಕೆಲವರು ಪಾಪ ಎಷ್ಟೊಂದು ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾ ಇರ್ತಾರೆ, ಸೋಲ್ತಾರೆ, ಮತ್ತೆ ಪ್ರಯತ್ನ ಮಾಡ್ತಾರೆ, ಮರಳಿ ಯತ್ನವ ಮಾಡು, ಮರಳಿ ಯತ್ನ, ಹೀಗೆ ಎಷ್ಟೇ ಸಲ ಮಾಡ್ತಾ ಇದ್ರು ಕೂಡ ಸೋಲ್ತಾ ಇರ್ತಾರೆ. ಒಮ್ಮೆ ಸೋತವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಮತ್ತೆ ಮತ್ತೆ ಸೋಲ್ತಾ ಇರ್ತಾರೆ. ಸಂಬಂಧಗಳಲ್ಲಿ ಸೋಲ್ತಾರೆ, ಈ ಬಿಸ್ನೆಸ್ಗಳಲ್ಲಿ ಸೋಲ್ತಾರೆ, ಶಿಕ್ಷಣದಲ್ಲಿ ಸೋಲ್ತಾರೆ. ಪ್ರತಿ ಪ್ರಯತ್ನವೂ ವಿಫಲವಾಗ್ತಾ ಹೋಗ್ತಾ ಇರ್ತದೆ. ಏನೋ ಅಂದುಕೊಂಡಿರ್ತಾರೆ, ಏನೋ ಅಂದುಕೊಂಡು ನಿರೀಕ್ಷೆ ಅಪೇಕ್ಷೆಗಳಿಂದ ಮಾಡ್ತಾರೆ, ಅದು ಸೋಲ್ತಾರೆ. ಎಷ್ಟೋ ಸ್ಟ್ರಾಟಜಿಕ್ ಆಗಿ ವರ್ಕ್ ಮಾಡ್ತಾರೆ, ಸೋಲ್ತಾರೆ. ನನಗೆ ಮಾತ್ರ ಯಾಕೆ ಆಗ್ತಾ ಇಲ್ಲ? ಅವ್ರಿಗೆಲ್ಲ ಆಗ್ತಾ ಇದೆ, ಎಲ್ಲರೂ ಮುಂದಕ್ಕೆ ಹೋಗ್ತಾ ಇದ್ದಾರೆ, ನಾನು ಮಾತ್ರ ಅಲ್ಲೇ ನಿಂತಿದ್ದೀನಲ್ಲ, ನನ್ನಲ್ಲಿ ಏನೋ ತಪ್ಪಿದೆ. ಮೊದಲು ಒಂದು ಮಾತು ಸ್ಪಷ್ಟವಾಗಿ ನಾನು ಹೇಳಬೇಕು. ರಿಪೀಟೆಡ್ ಫೇಲ್ಯೂರ್ ಈಸ್ ಪೇನ್ಫುಲ್, ಬಟ್ ಇಟ್ ಈಸ್ ನಾಟ್ ಪ್ರೂಫ್ ಆಫ್ ವರ್ತ್ಲೆಸ್ನೆಸ್. ಸತತ ವಿಫಲತೆ ಮನಸ್ಸಿಗೆ ಏನು ಮಾಡ್ತದೆ? ರಿಪೀಟೆಡ್ ಫೇಲ್ಯೂರ್ ಮೆದುಳಿನಲ್ಲಿ ಲರ್ನ್ಡ್ ಹೆಲ್ಪ್ಲೆಸ್ನೆಸ್ ಅನ್ನೋ ಸ್ಥಿತಿ ಹುಟ್ಟಿಸ್ಬಿಡ್ತದೆ. ಅಂದರೆ ನಾನು ಏನು ಮಾಡಿದ್ರೂ ಫಲಿತಾಂಶ ಇರೋದಿಲ್ಲ. ಈ ಹಂತದಲ್ಲಿ ಸಮಸ್ಯೆ ಪ್ರಯತ್ನದಲ್ಲ, ಇದೊಂಥರ ಬಿಲೀಫ್ ಸಿಸ್ಟಮ್ನಲ್ಲಿ ಆಗೋಗುತ್ತೆ. ಮನುಷ್ಯ ಅದು ನಾನು ಏನು ಮಾಡಿದ್ರು ಅದು ಆಗಲ್ಲ ಅಂತ ಮನುಷ್ಯ ಸೋಲೋದು ಯತ್ನದಿಂದ ಅಲ್ಲ, ಯಾವಾಗ ಸೆಲ್ಫ್ ಟ್ರಸ್ಟ್, ತನ್ನಲ್ಲೇ ತಾನು ಇಟ್ಟುಕೊಂಡಿರುವ ವಿಶ್ವಾಸವನ್ನು ಕಳ್ಕೊಂಡಾಗ. ಆಮೇಲೆ ಇದರ ಜೊತೆಗೆ ಇನ್ನೊಂದು ಸೇರ್ಕೊಳ್ಳುತ್ತೆ, ಅದು ಎಮೋಷನಲ್ ಇಂಪ್ಯಾಕ್ಟ್. ಆ್ಯಕ್ಚುಲಿ ಯಾವುದೇ ವ್ಯಕ್ತಿಯು ನಾವು ದುರ್ಬಲರು ಅಲ್ಲ. ನಮಗೆ ಸತತವಾದ ಸೋಲು ಬರ್ತಾನೇ ಇದೆ ಅಂತಂದರೆ ಐ ಆಮ್ ಎ ಲೂಸರ್ ಅಂತ. ಅದು ಮನುಷ್ಯ ಅನುಭವಿಸೋ ಭಾವನೆಗಳು ಎಂಥದ್ದು ಅಂತಂದರೆ ಶೇಮು, ನಾಚಿಕೆ ಆಗ್ತಾ ಇರ್ತದೆ. ಬೇರೆಯವರು ಯಶಸ್ಸು ಪಡೆದವರು, ನಮ್ಮ ಸರೀಕರು ಯಶಸ್ಸು ಪಡೆದಿರುವ ಸರೀಕರ ಮುಂದೆ ಹೋಗಲಿಕ್ಕೆ ನಾಚಿಕೆ ಆಗ್ತದೆ. ಸೆಲ್ಫ್ ಡೌಟ್ ಬರ್ತಾ ಹೋಗ್ತದೆ, ಎಮೋಷನಲಿ ಎಕ್ಸಾಷನ್ ಆಗ್ತದೆ, ತುಂಬ ಭಾವನೆಗಳಲ್ಲಿ ಏರಿಳಿತಗಳಾಗ್ತದೆ, ಕೋಪ ಬರ್ತದೆ, ಕೆಲವು ಸಲ ಹಠಮಾರಿತನದಿಂದ ಬೇರೆ ಕೆಲಸಗಳನ್ನ ಮಾಡೋಂಗಾಗತ್ತೆ. ಆಮೇಲೆ ಲಾಸ್ ಆಫ್ ಮೋಟಿವೇಶನ್ ಆಗ್ತದೆ. ಇವು ಫೇಲ್ಯೂರ್ ಸಿಂಪ್ಟಮ್ಸ್ ಅಲ್ಲ, ಇವು ಹ್ಯೂಮನ್ ರೆಸ್ಪಾನ್ಸ್ ಟು ದ ಪೇನ್. ಇದು ಮನುಷ್ಯನ ನೋವಿಗೆ ಮನುಷ್ಯ ಕೊಡ್ತಿರುವಂಥ ಪ್ರತಿಕ್ರಿಯೆ ಇದಾಗಿರುತ್ತೆ. ಈ ನೋವು ಆಗ್ತಾ ಇದೆ ನಮ್ಮಲ್ಲಿ ಅಂತಂದರೆ ಅರ್ಥ ಏನು? ನಾನಿನ್ನೂ ಬದುಕಿದ್ದೀನಿ, ನಾನು ಪ್ರಯತ್ನ ಮಾಡ್ತಿದ್ದೀನಿ ಅಂತ. ಬಿಹೇವಿಯರಲ್ ಸೈನ್ಸ್ ಕೂಡ ಇದನ್ನೇ ಹೇಳುತ್ತೆ. ನಮ್ಮ ಏನದು ಅಂತಂದರೆ ಮೋರ್ ಎಫರ್ಟ್ ಅಲೋನ್ may not be success. Better strategy plus emotional regulation ಮತ್ತೆ ಪ್ರೋಗ್ರೆಸ್, ಪ್ರಾಸೆಸ್ನಲ್ಲಿ ಇರುವಂತಹ ಪ್ರೋಗ್ರೆಸ್ನ ನಾವು ಆಯ್ಕೊಳ್ಬೇಕಾಗ್ತದೆ. ಅದೇ ರೀತಿ ಪ್ರಯತ್ನ ಮಾಡಿ ಅದೇ ರೀತಿ ಸೋತರೆ ಅದು ಪರ್ಸಿಸ್ಟೆನ್ಸ್ ಅಲ್ಲ, ಅದು ಪ್ಯಾಟರ್ನ್ ರಿಪಿಟೇಷನ್. ಅಂದರೆ ನನ್ನ ಅಪ್ರೋಚ್ನ ಬದಲಾಯಿಸಬೇಕು, ಕೆಲಸದ ರೀತಿಯನ್ನು ಬದಲಾಯಿಸಬೇಕು, ಮಾಡುವ ಆಲೋಚನೆಗಳನ್ನು ಬದಲಾಯಿಸಬೇಕು, ನೋಡುವ ರೀತಿಯನ್ನು, ಧೋರಣೆಯನ್ನು ಬದಲಾಯಿಸಬೇಕು. ಅದೇ ಧೋರಣೆ, ಅದೇ ಅಪ್ರೋಚು, ಅದನ್ನೇ ಇಟ್ಕೊಂಡು ಮಾಡ್ತಾ ಇದ್ದೀವಿ, ಮತ್ತೆ ಫೇಲ್ ಆಗ್ತಾ ಇದ್ದೀವಿ ಅಂತಂದರೆ ಪ್ಯಾಟರ್ನ್ ಆಫ್ ರಿಪಿಟೇಷನ್ ಆಗ್ತಾ ಇದೆ ಅಂತ. ಸ್ಟ್ರಾಟಜಿ ಶಿಫ್ಟ್ ಮಾಡಬೇಕು ಅಷ್ಟೇ ಹೊರತು ಸೆಲ್ಫ್ ಪನಿಷ್ಮೆಂಟಿಗೆಲ್ಲ ಹೋಗಬೇಕಾಗಿರೋದು. ನಮ್ಮನ್ನು ನಾವು ಹಳ್ಕೊಳ್ಳೋದು ಬೇಡ, ದಂಡಿಸ್ಕೊಳ್ಳೋದು ಬೇಡ. ಸೋಲ್ನಿಂದ ಹೊರಗಡೆಗೆ ಬರಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ಫೇಲ್ಯೂರ್ ಈಸ್ ನಾಟ್ ಐಡೆಂಟಿಟಿ. ನಮ್ಮ ಐಡೆಂಟಿಟಿ ಫೇಲ್ಯೂರ್ ಅಲ್ಲ, ನಾವು ಒಂದು ವಿಫಲ ಅಥವಾ ನಾವೊಂದು ವೈಫಲ್ಯ ಅಲ್ಲ. ಫೇಲ್ಯೂರ್ದು ಎಕ್ಸ್ಪೀರಿಯನ್ಸ್ ಹೊಂದಿದ್ದೀನಿ ಅಷ್ಟೇ. ಲ್ಯಾಂಗ್ವೇಜ್ನ ಬದಲಾಯಿಸ್ಕೊಳ್ಳೋಣ. ನಾನು ಸೋತವನು ಅಲ್ಲ, ನಾನು ಈಗ ಒಂದು ಹಂತದಲ್ಲಿ ನನಗೆ ಒಂದು ಹಂತಕ್ಕೆ ಅಡ್ಡಿಯಾಗಿದೆ ಅನ್ನೋದು, ಒಂದು ಹಂತದಲ್ಲಿ ಅಡ್ಡಿ ಉಂಟಾಗಿದೆ. ಇದು ಕಾಗ್ನಿಟಿವ್ ರೀಫ್ರೇಮಿಂಗ್. ಸರಿ, ಸತತ ಸೋಲಿನ ನಂತರ ಸ್ಮಾಲ್ ವಿನ್ಸ್ ರೀಸೆಟ್,
ಒಂದು ಸಣ್ಣ ಯಶಸ್ಸನ್ನು ಕಂಡುಕೊಳ್ಳೋಣ. ಅಂದರೆ ಸಣ್ಣ ಯಶಸ್ಸು ಕೊಡುವಂತಹದ್ದನ್ನು ನಾವು ಮಾಡೋಣ. ಮೆದುಳಿಗೆ ದೊಡ್ಡ ಗುರಿ ಭಯ ಆಗಬಹುದು. ಅದಕ್ಕೆ ವೆರಿ ಸ್ಮಾಲ್ ಗೋಲ್ ಅಚೀವ್ ಮಾಡೋಣ. ಅದು ಸಾಧ್ಯ. ಅತ್ಯಂತ ದೊಡ್ಡ ಗೋಲನ್ನು ಇಟ್ಕೊಂಡು ಅಚೀವ್ ಮಾಡಲಿಕ್ಕೆ ಹೋರಾಡ್ತಿರೋರು ನಾವು ಸಣ್ಣ ಗೋಲ್ನ ಅಚೀವ್ ಮಾಡ್ತು ಅಂತಂದರೆ ಅಚೀವಬಲ್ ಆ್ಯಕ್ಷನ್ಸ್ನ ತಗೊಳ್ಬೇಕು. ಅಚೀವಬಲ್ ಆ್ಯಕ್ಷನ್ಸ್, ಇದನ್ನು ಸೈಕಾಲಜಿನಲ್ಲಿ ಸಕ್ಸಸ್ ಕಂಡೀಷನಿಂಗ್ ಅಂತ ಕರಿತೀವಿ. ಮತ್ತೆ ಕಂಪೇರ್ ಮಾಡೋದನ್ನ ನಿಲ್ಲಿಸಬೇಕು. ಬೇರೆಯವರಿಗೆ ಬೇರೆಯವ್ರ ಟೈಮ್ ಲೈನು ನಮ್ಮ ಸ್ಕೇಲ್ ಅಲ್ಲ. ಅದು ನಮಗೆ ನಾವು ಕೇಳ್ಕೊಳ್ಬೇಕಾಗಿರೋ ಪ್ರಶ್ನೆ, ನೆನ್ನೆಗಿಂತ ನಾನು 1% ಇಂಪ್ರೂವ್ ಆಗಿದ್ದೀನ? ದಿಸ್ ಈಸ್ ಅ ಗ್ರೋತ್ ಮೈಂಡ್ ಸೆಟ್. ಒಂದು ದೊಡ್ಡ ಇದಕ್ಕೆ ಇದಾಗೋದು, ಫೇಲ್ಯೂರ್ ಆಗೋದು, ಮತ್ತೆ ಇನ್ನೊಂದು ದೊಡ್ಡದನ್ನೇ ಮೈಂಡ್ ಸೆಟ್ನಲ್ಲಿ ಇಟ್ಕೊಳ್ಳೋದು. ನೋ, ಎಮೋಷನಲ್ ರೆಗ್ಯುಲೇಷನ್ಸ್ ಬಿಫೋರ್ ಮೋಟಿವೇಶನ್. ನಮ್ಮ ಎಮೋಷನ್ಸ್ನ ಫಸ್ಟ್ ರೆಗ್ಯುಲೇಟ್ ಮಾಡ್ಕೊ. ಮೋಟಿವೇಶನ್ ಬರೋದಕ್ಕೆ ಮುಂಚೆ ಮನಸ್ಸು ಸುರಕ್ಷಿತವಾಗಿರಬೇಕು. ಮನಸ್ಸಿಗೆ, ದೇಹಕ್ಕೆ ಒಳ್ಳೆಯ ರೆಸ್ಟ್ ಬೇಕು, ಸ್ಲೀಪ್ ಬೇಕು, ಒಳ್ಳೆ ನಿದ್ರೆ ಮಾಡಬೇಕು, ಎಮೋಷನಲ್ ವೆಂಟಿಲೇಷನ್ ಬೇಕು. ಅಂದರೆ ಮಾತಾಡಬೇಕು, ಬರಿಬೇಕು. ಬರ್ನ್ಔಟ್ ಮೈಂಡ್ ಇರುತ್ತಲ್ಲ, ಸುಸ್ತಾಗಿರುವ, ಆಯಾಸವಾಗಿರುವ ಮನಸ್ಸಿಗೆ ಯಶಸ್ಸು ಕಷ್ಟ ಆಗ್ತದೆ. ಮೋಟಿವೇಶನಲ್ ಟ್ರೂತ್ ಅಂತಂದರೆ ಕಠಿಣ, ಆದರೆ ನಿಜ. ಯಶಸ್ಸು ಅನ್ನೋದು ಲಕ್ಕಿ ಪೀಪಲ್ ಓನ್ಲಿ ಹ್ಯಾವ್ ಅಲ್ಲ, ಸುಳ್ಳದು. ಅದೃಷ್ಟಶಾಲಿ ಮನುಷ್ಯರಿಗೆ ಆಗೋಗುತ್ತೆ ಅನ್ನೋದು. ಇಂಟೆಲಿಜೆಂಟ್ ಪೀಪಲ್, ತುಂಬ ಪ್ರತಿಭಾವಂತರಿಗೆ ಮಾತ್ರ ಯಶಸ್ಸು ಸಿಗುತ್ತೆ, ಸುಳ್ಳದು. ಯಶಸ್ಸು ಅಂತಂದರೆ ದೋಸ್ ಹೂ ಫೇಲ್ಡ್ ವಿತ್ ಅವೇರ್ನೆಸ್, ನಾಟ್ ವಿತ್ ಶೇಮ್. ಅವೇರ್ನೆಸ್ನಲ್ಲಿ ನಾವು ಫೇಲ್ ಆಗಬಾರ್ದು. ವಿಫಲವಾಗಿರೋದು ಎರಡು ರೀತಿಯಲ್ಲಿ. ಏನದು ಅಂದರೆ ಈ ಸಾಲಲ್ಲ ಅಂತ ಅಂದರೆ ನಿಂತು ಬಿಡೋದು. ಇಲ್ಲಿ ಏನು ಬದಲಾಯಿಸಬೇಕು ಅಂತ ಅನ್ನೋರು ಕಲಿಯೋರು, ಎರಡನೇ ಗುಂಪಿನವ್ರು ಮಾತ್ರನೇ ಮುಂದಕ್ಕೆ ಹೋಗಿದ್ದು. ಇಲ್ಲಿ ಏನೋ ಒಂದು ಚೇಂಜ್ ಮಾಡಬೇಕು. ಐ ಹ್ಯಾವ್ ಟು ಚೇಂಜ್ ಮೈ ಅಪ್ರೋಚ್, ಐ ಹ್ಯಾವ್ ಟು ಚೇಂಜ್ ಮೈ ಡಿರೆಕ್ಷನ್. ಇಲ್ಲಿ ನಮಗೆ ಯಶಸ್ಸಿಗೆ ಸೂತ್ರ ಸಿಗ್ತದೆ. ಸತತವಾದ, ನಿರಂತರವಾದ ವಿಫಲತೆಗಳಿಂದ ಹೊರಗಡೆಗೆ ಬರಲಿಕ್ಕಾಗತ್ತೆ. ಯಶಸ್ಸಿನ ನಿಜವಾದ ಸೂತ್ರ ಏನು? ಹಾಗಂತ ಒಂದು ಸೂತ್ರ ಇಲ್ಲ, ಒಂದು ಫಾರ್ಮುಲಾ ಇಲ್ಲ. ಖಂಡಿತ ಯಶಸ್ಸಿಗೆ ಫಾರ್ಮುಲಾಗಳು ಇಲ್ಲ. ಇದೊಂದು ಪ್ರಾಸೆಸ್. ಸೆಲ್ಫ್ ಕಂಪ್ಯಾಷನ್, ನನ್ನನ್ನು ನಾನು ಕರ್ನಿಕರದಿಂದ ನೋಡ್ಕೊಳ್ಳೋದು, ಕಂಡಮ್ನೇಷನ್ ಬದಲು ಸ್ಕಿಲ್, ನನಗಿರುವ ಕೌಶಲ್ಯವನ್ನು ಸರಿ ಮಾಡ್ಕೊಳ್ಳೋದು, ಕರೆಕ್ಷನ್ಸ್ ಮಾಡ್ಕೊಳ್ಳೋದು, ಭಾವನಾತ್ಮಕವಾಗಿ ನನ್ನನ್ನು ನಾನು ಸದೃಢಗೊಳಿಸ್ಕೊಳ್ಳೋದು, ಕನ್ಸಿಸ್ಟೆನ್ಸಿ ವಿತ್ ಫ್ಲೆಕ್ಸಿಬಿಲಿಟಿ, ಕನ್ಸಿಸ್ಟೆನ್ಸಿ ವಿತ್ ಫ್ಲೆಕ್ಸಿಬಿಲಿಟಿ ಇಟ್ಕೊಳ್ಳೋದು. ಸಕ್ಸಸ್ ಈಸ್ ನಾಟ್ ಅಬೌಟ್ ನೆವರ್ ಫೇಲಿಂಗ್, ಇಟ್ ಈಸ್ ಅಬೌಟ್ ನಾಟ್ ಕ್ವಿಟ್ಟಿಂಗ್ ಎಮೋಷನಲಿ. ಭಾವನಾತ್ಮಕ, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಡೋದು. ನಾವು ಸೋತಿದ್ದೀವಿ ಅಂತಂದರೆ ಅರ್ಥ ನಾನು ಪ್ರಯತ್ನ ಮಾಡಿದ್ದೀನಿ ಅಂತ. ನಾನು ಮತ್ತೆ ಎದ್ದು ನಿಂತೆ ಅಂತಂದರೆ ಅರ್ಥ ನಾನಿನ್ನೂ ಜೀವಂತವಾಗಿದ್ದೀನಿ ಅಂತ ಅನ್ನೋದು. ಇದು ನನ್ನ ಯಾವುದೇ ಸೋಲು ನನ್ನ ಅಂತ್ಯ ಅಲ್ಲ, ಅದು ನನ್ನ ರೂಪಾಂತರದ ಒಂದು ಹಂತ. ಅದು ಅಂತ್ಯ ಅಲ್ಲ, ನನ್ನ ರೂಪಾಂತರದ ಹಂತ. ನಾನು ನಿಧಾನವಾಗಿರಬಹುದು, ಆದರೆ ನಿಂತಿಲ್ಲ. ಐ ಆಮ್ ನಾಟ್ ಬ್ರೋಕನ್, ನಾನು ಮುರಿದವನಲ್ಲ, ನಾನು ರೂಪುಗೊಳ್ಳುತ್ತಿರುವವನು. ಯಾವುದೇ ಒಬ್ಬ ಸತತವಾದಂತಹ ವೈಫಲ್ಯಗಳಿಂದ ನೊಂದುಕೊಂಡಿದ್ದರೆ ನಾವು ಅದನ್ನು ಹೇಳ್ಕೊಳ್ಬೇಕು, ನಾನು ಮುರಿದು ಹೋಗಿರೋವನಲ್ಲ. ಐ ಆಮ್ ನಾಟ್ ಬ್ರೋಕನ್ ಬಟ್ ಐ ಆಮ್ ಫಾರ್ಮಿಂಗ್, ರೂಪುಗೊಳ್ಳುತ್ತಿರುವವನು. ನಮ್ಮ ಪ್ರಯಾಣಕ್ಕೆ ನಮ್ಮದೇ ಮನಸ್ಸಿನ ಶಕ್ತಿ ನಮ್ಮ ಜೊತೆಗಿರಲಿ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚಿಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ
ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರುತ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ.